ತಾಲೂಕು ಆಡಳಿತ ಮಂಡಳಿ ಹಾಗೂ ನಾಡ ಹಬ್ಬಗಳ ಆಚರಣೆಯ ಈ ತಾಲೂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಾಸಕರ ಸಂಯೋಗದಲ್ಲಿ ಇವತ್ತು ಬಂಗಾರಪೇಟೆ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರುಗಳನ್ನು ಪೂರ್ವಭಾವಿ ಸಭೆ ಕರೆದು ಇವತ್ತು ಬರುವ 27ನೇ ತಾರೀಕು ಏನು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಯಾವ ರೀತಿ ಮಾಡಬೇಕು, ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸ್ಕೊಂಡು ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಇವತ್ತು ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಈ ಬಂಗಾರಪೇಟೆ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಇವತ್ತೇನು ಸರ್ಕಾರ ಏನು ಕಾಲನ ನಿಗದಿ ಮಾಡಿದೆ ಅದೇ ದಿನಾಂಕದಂದು ಒಂದೇ ಕಾರ್ಯಕ್ರಮ ಮಾಡಬೇಕಂತೇಳಿ ಒಕ್ಕರ್ಲಿನಿಂದ ಎಲ್ಲ ಸಮುದಾಯದ ಮುಖಂಡರು ಸೇರಿ ಇವತ್ತು ತೀರ್ಮಾನ ತಗೊಂಡಿದ್ವಿ. ಕೆಂಪೇಗೌಡ ಒಕ್ಕಲಿಗರ ಸಂಘ ಹಾಗೂ ಎಲ್ಲ ಸಮುದಾಯದ ಮುಖಂಡರು ಸೇರಿ ತಾಲೂಕಿನಲ್ಲಿ ಒಂದೇ ಆಚರಣೆ ಮಾಡಬೇಕು. ಕೆಂಪೇಗೌಡರ ಜಯಂತಿ ಅದು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದಿನಾಂಕದಂತೆ ಮಾಡಬೇಕಂತೇಳಿ ಇವತ್ತು ನಾವು ತೀರ್ಮಾನ ತಗೊಂಡಿದ್ವಿ. ಇವತ್ತು 2ನೇ ಜಯಂತಿ ಮಾಡೋದಕ್ಕೆ ಆಸ್ಪದ ಇಲ್ಲ ಅಂತ ಕೂಡ ನಾವು ಇವತ್ತು ಘಂಟಾಘೋಷವಾಗಿ ಘೋಷಣೆ ಮಾಡಿದ್ದೇವೆ. ನಮ್ಮ ಸಮುದಾಯದ ಎಲ್ಲ ಮುಖಂಡರು ಸೇರಿ ತೀರ್ಮಾನ ತಗೊಂಡಿರುವಂಥ ವಿಚಾರ. ಇವತ್ತು ಬಂಗಾರಪೇಟೆ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿಯವರು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ದು, ತನು ಮನ ಧನ ನನ್ನ ಕಡೆಯಿಂದ ಇವತ್ತೇನು ಈ ಕರ್ನಾಟಕ ರಾಜ್ಯನ ಇವತ್ತು ಇಷ್ಟೊಂದು ಹೆಸರುವಾಸಿ ಆಗೋದಕ್ಕೆ ಮೂಲ ಕಾರಣೀಕೃತರಾದಂಥ ಶ್ರೀ ನಾಡಪ್ರಭು ಕೆಂಪೇಗೌಡರು ಇವತ್ತೇನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿದ್ದಾರೆ. ಅಂಥ ಪುಣ್ಯಾತ್ಮನ ಜಯಂತ್ಯೋತ್ಸವನ ಆಚರಣೆ ಮಾಡೋದಕ್ಕೆ ನನ್ನ ಅಳಿಲು ಸೇವೆನೂ ನಾನು ಸಂಪೂರ್ಣವಾಗಿ ಕೊಡ್ತೀನಿ ಅಂತೇಳಿ ಇವತ್ತು ಅವರೇ ಮುಂದೆ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಕಲಾ ತಂಡಗಳನ್ನ ಕೊಡೋದಾಗ್ಬೋದು, ಕಾರ್ಯಕ್ರಮಕ್ಕೆ ಬರುವಂಥ ಇವತ್ತೇನು ಸಮುದಾಯದ ಮತ್ತು ಎಲ್ಲ ಸಮುದಾಯದ ಜನರ ಒಂದು ಊಟದ ವ್ಯವಸ್ಥೆಗಳಿಗಾಗ್ಬೋದು, ಮತ್ತು ಈ ಸ್ತಬ್ಧ ಚಿತ್ರಗಳಿಗೆ ಇವತ್ತು ಗ್ರಾಮಾಂತರ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ಸ್ತಬ್ಧ ಚಿತ್ರಗಳಿಗೂ ಇವತ್ತು ಸಂಘದಿಂದ, ತಾಲೂಕು ಆಡಳಿತದಿಂದ ಹಾಗೂ ಶಾಸಕರ ವೈಯಕ್ತಿಕ ಸಹಾಯದಿಂದ ಪ್ರತಿಯೊಂದು ಟ್ಯಾಬ್ಲರ್ಗೂ 10,000 ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡಿಕೊಳ್ಳೋದೇನಂತಂದರೆ, ನಮ್ಮಲ್ಲಿ ಗೊಂದಲ ಬೇಡ, ನಾವು ಯಾರನ್ನೂ ಬಿಟ್ಟು ಮಾಡೋಂಥ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಾವು ಇವತ್ತು ಆಚರಣೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಜೂನ್ 27ನೇ ತಾರೀಕು ಶನಿವಾರ ದಯವಿಟ್ಟು ಪ್ರತಿಯೊಬ್ಬ ಸಮುದಾಯದ ಪ್ರತಿಯೊಂದು ಹಳ್ಳಿಯಿಂದನೂ ಇವತ್ತು ಸ್ತಬ್ಧ ಚಿತ್ರ ಮಾಡ್ಕೊಂಡು ಬರಬೇಕಂತೇಳಿ ಕಳಕಳಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಆರ್ಥಿಕವಾಗಿ ಬೇರೆ ಏನೇ ಸಮಸ್ಯೆ ಇದ್ರೂ ನಾವು ಖುದ್ದಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಪ್ರಮುಖ ಮುಖಂಡರನ್ನು ಒಳಗೊಂಡು ನಾವು ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಡ್ತೀವಿ. ಪ್ರತಿಯೊಂದು ಗ್ರಾಮದಲ್ಲೂ ಮುಖಂಡರ ಜೊತೆ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಪ್ರತಿಯೊಬ್ಬರಲ್ಲಿ ಮನವಿ ಮಾಡಿಕೊಳ್ತೀವಿ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ. ತಾಲೂಕು ಆಡಳಿತ ಮತ್ತು ಶಾಸಕರ ಸಹಕಾರದಿಂದ, ಅವರ ಸಂಪೂರ್ಣ ಸಹಕಾರದಿಂದ ಈ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಲು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಹಳ್ಳಿಗಳಿಂದ ಕೂಡ ಸ್ತಬ್ಧಚಿತ್ರಗಳನ್ನು ಮಾಡಿಕೊಂಡು ಅವತ್ತು 27ನೇ ತಾರೀಕು ಶನಿವಾರ 11 ಗಂಟೆ ಒಳಗೆ ಕೆಂಪೇಗೌಡ ಸರ್ಕಲ್ಗೆ ಬರಬೇಕು. ಅಲ್ಲಿಂದನೇ ಪ್ರಾರಂಭ ಮಾಡಿಕೊಂಡು ಅಂಬೇಡ್ಕರ್ ಇದಕ್ಕೆ ಮಾಲಾರ್ಪಣೆ ಮಾಡಿಕೊಂಡು ನಾವು ಈ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಮನವಿ ಮಾಡಿ. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ,